ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ ಎಫ್ಐ ಆಗಿ ಬೈರತಿ ಬಸವರಾಜರನ್ನ ಮಾಜಿ ಸಚಿವರನ್ನ ಮಾಡಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಗೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡಿ, ನನಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅಂತ ಮಾಜಿ ಸಚಿವ ಬೈರತಿ ಬಸವರಾಜ್ ಅವರು ಪ್ರತಿಕ್ರಿಯೆಯನ್ನು ನಮಗೆ ಕೊಟ್ಟಿದ್ದಾರೆ. ಹಲವು ವಿಚಾರಗಳಲ್ಲಿ ಮಾಜಿ ಸಚಿವರು ಹೇಳ್ತಿರೋದು ನಿಜ ಅಂತ ಅನ್ಸುತ್ತೆ. ಯಾಕಂದ್ರೆ ಈಗ ಒಬ್ಬ ಜನಪ್ರತಿನಿಧಿ ಮೇಲೆ ಎಫ್ಐಆರ್ ಮಾಡಬೇಕಾದ್ರೆ ಅಟ್ಲೀಸ್ಟ್ ಬೇಸಿಕ್ ಇನ್ಫಾರ್ಮೇಶನ್ ಕೇಳಬೇಕಿತ್ತಲ್ವಾ, ಕ್ರಾಸ್ ಚೆಕ್ ಮಾಡಬೇಕಾಗಿತ್ತಲ್ಲ ಪೊಲೀಸರು ಅನ್ನೋದು ಒಂದು ಪ್ರಶ್ನೆ. ಓಕೆ, ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಮಾಜಿ ಸಚಿವರಾಗಿರುವಂತಹ ಬೈರತಿ ಬಸವರಾಜ್ ಅವರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನೀವು ಈಗ ಆಲ್ರೆಡಿ ನಿಮಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರಿ ನಮ್ಮ ಹತ್ರ. ನಮಸ್ತೆ. ಬಟ್ ನನಗಿರೋ ಪ್ರಶ್ನೆ ಮತ್ತು ಕುತೂಹಲ, ಪ್ರಕರಣದಲ್ಲಿ ನಿಮ್ ಪಾತ್ರನೇ ಇಲ್ಲ ಅಂದ್ಮೇಲೆ ನಿಮ್ಗೊಂಚೂರು ಮಾಹಿತಿ ಕೊಡದೆ ಹೆಂಗ್ ನಿಮ್ಮ ಹೆಸರನ್ನ ಎಫ್ಐಆರ್ ನಲ್ಲಿ ಹಾಕಿದ್ರು ಅನ್ನೋದು ಪ್ರಶ್ನೆ. ಖಂಡಿತ ಅದೇ ನಾನು ಕೇಳ್ತಾ ಇದ್ದೀನಿ ತಮ್ಮ ಮುಖೇನ. ಪೊಲೀಸ್ ಹಿರಿಯ ಅಧಿಕಾರಿಗಳು ಎಲ್ರಿಗೂ ಕೂಡ ನನ್ನ ಬಗ್ಗೆ ಗೊತ್ತಿದೆ. ಅವರು ಈ ರೀತಿಯಾದಂಥ ಮೊಕದ್ದಮೆ ಕೊಟ್ಟಾಗ ಯಾರಾದರೂ ನನ್ನನ್ನು ಒಂದು ಫೋನ್ ಮುಖೇನ ಅಥವಾ ತಾವು ಬರಬೇಕು ಈ ಥರ ಆಗಿದೆ ಅಂತೇಳಿ ನನಗೆ ಮಾಹಿತಿಯನ್ನು ತಿಳಿಸಿದಾಗ ನಾನು ಅದಕ್ಕೆ ಸಂಪೂರ್ಣವಾದ ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಏಕಾಏಕಿ ನನ್ನ ಮೇಲೆ ಒಂದು ಎಫ್ಐಆರ್ ಅನ್ನು ಮಾಡೋದು ಎಷ್ಟು ಸಮಂಜಸ? ಇದು ಎಲ್ಲೋ ಒಂದು ಕಡೆ ನೋವಿನ ಸಂಗತಿ ಕೂಡ. ಇದು ರಾಜಕೀಯ ದುರುದ್ದೇಶದಿಂದ ಆಗಿದೆ ಅಂತೇಳಿ ನಾನು ಕೂಡ ಈಗ ಹೇಳ್ಬೇಕಾಗ್ತದೆ. ಯಾಕಂದರೆ ನಾನು ಒಬ್ಬ 4 ಬಾರಿ ಶಾಸಕನಾಗಿ ಗೌರವಯುತವಾಗಿ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲಿಯೂ ಕೂಡ ಯಾವುದೇ ವಿಚಾರದಲ್ಲಿ ನಾನು ಯಾವುದಕ್ಕೂ ಕೂಡ ಇದು ಮಾಡೋಕ್ಕೆ ಹೋಗಲ್ಲ. ನನ್ನ ಕೆಲಸ ನನ್ನ ಸೀಮಿತಕ್ಕೆ ಮೀಸಲಿಟ್ಟಿದ್ದೀನಿ. ಹಾಗಾಗಿ ಇವತ್ತು ಎಲ್ಲೋ ಒಂದು ಕಡೆ ಈ ರೀತಿಯಾದಂಥ ಆಪಾದನೆಗಳು, ಈ ರೀತಿಯಾದಂಥ ಬರತಕ್ಕಂಥದ್ದು ಎಲ್ಲಿ ಒಂದು ಕಡೆ ನನಗೆ ಮಾಹಿತಿನೂ ಇಲ್ಲ. ನಿಮ್ಮ ಸುದ್ದಿ ಮುಖ್ಯದ ನೋಡಿದಾಗ ಮಾತ್ರ ಇದ್ರಿಗೆ ನನಗೆ ಗೊತ್ತಾಗಿದ್ದು. ಇದಾದ್ಮೇಲೆ ಸರ್, ನೀವು ಅಟ್ಲೀಸ್ಟ್ ಯಾರು ಇನ್ವೆಸ್ಟಿಗೇಟ್ ಮಾಡ್ತಿದ್ದಾರೆ ಐವೋ ಅವರನ್ನ ಸಂಪರ್ಕ ಮಾಡೋ ಪ್ರಯತ್ನ ಮಾಡಿದ್ರಾ? ಹೆಂಗ್ ನೀವು ನನ್ನ ಹೆಸರನ್ನ ಹಾಕಿದ್ರಿ ಅಂತ ಕೇಳೋ ಪ್ರಯತ್ನ ಮಾಡಿದ್ರಾ? ಏನ್ ಕತೆ? ನಾನು ಮಾಡಿಲ್ಲ. ನಾನು ಖಂಡಿತ ಮಾಡಲಿಲ್ಲ. ಯಾಕೆ ಮಾಡಿಲ್ಲ ಅಂತಂದ್ರೆ, ಅವ್ರು ಏನಾದ್ರು ಇದ್ದಿದ್ರೆ ನನಗೆ ಮಾಹಿತಿ ಹೇಳಲಿ, ನನ್ನನ್ನು ಮಾಹಿತಿಯನ್ನು ಕೇಳಲಿ. ಇಲ್ಲ ನೀವು ಬರಬೇಕು ಅಂತ ಹೇಳಿದಾಗ ನಾನು ಹೋಗಿ ಮಾಹಿತಿಯನ್ನು ಕೊಡ್ತೀನಿ. ಅದು ಬಿಟ್ಟು ನಾನು ಏಕಾಏಕಿ ಅವ್ರು ಮಾಡೋಂಥದ್ದಿಲ್ಲ. ಇದನ್ನು ವಿರುದ್ಧವಾಗಿ ನಾನು ಕಾನೂನು ಹೋರಾಟವನ್ನು ಖಂಡಿತವಾಗಿ ಮಾಡ್ತೇನೆ. ಖಂಡಿತವಾಗಿ ನನಗೆ ನಂಬಿಕೆ ಇದೆ, ಕಾನೂನಲ್ಲಿ ನಮಗೆ ಎಲ್ಲ ರೀತಿಯ ಇದಾಗ್ತದೆ ಅನ್ನೋದು ಒಂದು ವಿಶ್ವಾಸ ಕೂಡ ಇದೆ. ಓಕೆ, ಈಗ ಈ ಜಗದೀಶು, A1 ಜಗದೀಶು, A2 ಕಿರಣ್, ಆಮೇಲೆ A4 ಅನಿಲ್, ವಿಮಲ್, ಇವ್ರು ಯಾರಾದರೂ ಒಬ್ರು ಗೊತ್ತಿದ್ದಾರಾ ಸರ್ ನಿಮಗೆ? ಪರಿಚಯಿಸ್ತಾರ? ನೋಡಿಮ್ಮ, ಯಾರು ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಇದೂ ಇಲ್ಲ. ಈಗ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಇದ್ದಾರೆ, ಸಾಕಷ್ಟು ಕಾರ್ಯಕ್ರಮಗಳಿಗೆ ಬರ್ತಾರೆ, ಸಾಕಷ್ಟು ಬರ್ತ್ಡೇಗಳಿಗೆ ಬರ್ತಾರೆ, ಬಂದು ನಮಗೆ ಫೋಟೋ ಕೊಡಿ, ಫೋಟೋ ಹೊಡ್ಸ್ಕೊಳ್ಳಿ ಅನ್ನೋ ಮಾಹಿತಿಯನ್ನು ಹೇಳ್ತಾರೆ. ಆ ಸಂದರ್ಭದಲ್ಲಿ ನಾವು ಯಾರು ಏನು ಎತ್ತಂತನೂ ಕೂಡ ಗಮನಿಸ್ಲಿಕ್ಕೂ ಕೂಡ ಆಗಲ್ಲ. ಸೊ ಈಗ ನಮ್ಮ ಹೆಸರನ್ನ ಏಕಾಏಕಿ ಹೇಳಿದ್ದಾರೆ ಅಂದರೆ ಯಾರು ಏನು ಹೇಳಿದ್ದಾರೆ ಅಂತ ನನಗೂ ಕೂಡ ಗೊತ್ತಿಲ್ಲ. ನೆಕ್ಸ್ಟ್ ಪ್ರಶ್ನೆ ಬರೋದು, ನಾವು ಬೈರತಿ ಕಡೆ ಹುಡುಗರು ಅಂತ ಒಂದು ವಿಡಿಯೋದಲ್ಲಿ ಜಗಳ ಆಡಬೇಕಾದ್ರೆ ಒಬ್ರು ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ನೋಡಮ್ಮ, ಯಾರು ವಿಡಿಯೋದಲ್ಲಿ ಹೇಳಿದ್ದಾರೆ, ಯಾರು ತಪ್ಪು ಮಾಡಿದ್ದಾರೆ, ಅವ್ರ ಮೇಲೆ ನಿರ್ದಾಕ್ಷಿಣ್ಯದ ಕ್ರಮವನ್ನು ಜರುಗಿಸಲಿ ಪೊಲೀಸ್ ಇಲಾಖೆ. ಈ ಥರದೊಂದು ಲ್ಯಾಂಡ್ ಡಿಸ್ಪ್ಯೂಟ್ ನಡೀತಾ ಇದೆ ನಿಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ, ಅಥವಾ ನಿಮ್ಮ ಹೆಸರು ಹೇಳ್ಕೊಂಡು ಯಾರೋ ಮಾಡ್ತಿದ್ದಾರೆ ಅನ್ನೋ ಒಂದು ಸಣ್ಣ ಅನುಮಾನ ಕೂಡ ಇರಲಿಲ್ವಾ? ನನ್ನ ಕ್ಷೇತ್ರ ವ್ಯಾಪ್ತಿಗೆ ಬರಲ್ಲ. ಸರಿ ನಿಮಿಷ, ಆ ರೀತಿಯಾದಂಥ ಮಾಹಿತಿ ಯಾವುದು ಕೂಡ ನನಗೆ ಗೊತ್ತಿಲ್ಲ. ಅದು ನನ್ನ ಕ್ಷೇತ್ರ ವ್ಯಾಪ್ತಿಗೆ ಬರಲ್ಲ. ನೀವು ಹೇಳಿದ ಪ್ರಕಾರ ಅದು ನನ್ನ ಕ್ಷೇತ್ರ, ಅದು ಮಾದೇಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು ಸಮಸ್ಯೆ. ಅದಕ್ಕೂ ನನಗೆ ಏನು ಸಂಬಂಧ? ಅಲ್ಲಿನ ಶಾಸಕರಿದ್ದಾರೆ, ಅಲ್ಲಿನ ಇವರಿದ್ದಾರೆ, ಅವರು ಅದನ್ನು ಬಗೆಹರಿಸುವಂಥದ್ದು ಅವ್ರು ಮಾಡ್ತಾರೆ. ಇದು ನನ್ನ ಕ್ಷೇತ್ರ ವ್ಯಾಪ್ತಿಗೂ ಬರಲ್ಲ, ನನಗೆ ಒಳಪಡುವಂಥದ್ದು ಅಲ್ಲ, ಯಾರು ನನಗೆ ಗೊತ್ತೂ ಇಲ್ಲ. ಸೊ ಇದು ಏನಾದ್ರು ಇದ್ದಿದ್ರೆ ನಮಗೆ ಪೊಲೀಸ್ ಅಧಿಕಾರಿಗಳು ನನಗೆ ಮಾಹಿತಿ ಕೊಟ್ಟಿದ್ರೆ ನಾನು ಅದನ್ನು ಹೇಳ್ತಾ ಇದ್ದೆ. ಓಕೆ, ನಿಮ್ಮ ಇಮೇಜ್ ಡ್ಯಾಮೇಜ್ ಮಾಡೋ ಪ್ರಯತ್ನ ಆಗ್ತಿದೆ ಅಂತಿದ್ದೀರಾ? ಖಂಡಿತವಾಗಿ ನಾನು ಎಲ್ಲೋ ಒಂದು ಕಡೆ ಗೌರವಯುತವಾಗಿರೋದು ಸಹಿಸದೆ ಈ ರೀತಿಯಾದಂಥ ಒಂದು ಮುಖಕ್ಕೆ ಮಸಿ ಬೆಳೆಯುವಂಥ ಕೆಲಸ ಇವತ್ತು ಎಲ್ಲೋ ಒಂದು ಕಡೆ ಆಗ್ತಾ ಇರತಕ್ಕಂಥದ್ದು ನನಗೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಈ ಬಿಕ್ಲು ಶಿವ ಅಲಿಯಾಸ್ ಶಿವಪ್ರಕಾಶ್ ಅವ್ರ ತಾಯಿ ನಿಮ್ಮ ಹೆಸರನ್ನು ತಗೊಳ್ಳೋದಕ್ಕೆ ಏನು ಕಾರಣ ಇದ್ದಿರಬಹುದು ಸರ್? ಯಾರು ಆ ಬಿಕ್ಲು ಶಿವ, ಅವ್ರ ತಾಯಿ ಯಾರು, ಅವ್ರು ಏನು, ಅದು ಏನು, ಅವ್ರ ಅವ್ರ ಹಿನ್ನೆಲೆ ಏನು, ಯಾವುದು ಕೂಡ ನನಗೇನು ಗೊತ್ತಿಲ್ಲಲ್ಲ. ಇಲ್ಲ ಯಾರಾದರೂ ಹೋಗಿ ಅವ್ರು ಪ್ರವೋಕ್ ಮಾಡಿ ಇವ್ರ ಹೆಸರು ಸೇರಿಸಿ ಅಂತ ಏನಾದ್ರು ಹೇಳಿಕೊಟ್ಟಿದ್ದಾರೋ ಏನೋ, ಇದೆಲ್ಲ ತನಿಖೆ ಆದ್ಮೇಲೆ ತಾನೇ ನಮಗೆ ಗೊತ್ತಾಗೋದು. ಈ ಆರೋಪಿಗಳ ಬಗ್ಗೆ ಇನ್ನೊಂದು ವಿಚಾರ ಏನು ಬರುತ್ತೆ ಅಂದರೆ ಸರ್, ನಿಮ್ಮ ಸುತ್ತಮುತ್ತ ಓಡಾಡ್ತಾ ಇದ್ರು, ಹಲವು ಕಾರ್ಯಕ್ರಮದಲ್ಲಿ ಅವರು ಫೋಟೋ ತೆಗೆಸ್ಕೊಂಡಿದ್ದಾರೆ, ಈ ಥರದ್ದೆಲ್ಲ ಆರೋಪಗಳಿದೆಯಲ್ಲ?
ನೋಡಮ್ಮ, ಯಾರು ಬಂದಿದ್ದಾರೋ, ಯಾರು ಫೋಟೋ ತೆಗೆಸ್ಕೊಂಡಿದ್ದಾರೋ ನಾನೆಲ್ಲ ಕೂಡ ಅದನ್ನು ಅಬ್ಸರ್ವ್ ಮಾಡೋಕ್ಕಾಗ್ತದ. ಇವತ್ತು ಲಕ್ಷಾಂತರ ಜನ ಇರ್ತಾರೆ, ಸುಮಾರು 6 ಲಕ್ಷ ಮತದಾರರು ಇರ್ತಕ್ಕಂಥ ಕ್ಷೇತ್ರ. ಲಕ್ಷಾಂತರ ಜನ ಇವತ್ತು ಬರ್ತಾರೆ. ದಿನ ಬೆಳಗ್ಗೆ ನನ್ನ ಮನೆ ಹತ್ರ 300-400 ಜನ ಇದ್ದೇ ಇರ್ತಾರೆ ಬೆಳಗ್ಗೆ. ಬೇಕಾದ್ರೆ ಬಂದು ನೋಡಿ. ಸೊ ಹಂಗಾಗಿ ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಯಾರು ಫೋಟೋ ತೆಗೆಸ್ಕೊತಾರೆ ಅಂತೇಳಿ ನಾನು ಯಾವ ರೀತಿ ಹೇಳಕ್ಕೆ ಸಾಧ್ಯ? ಓಕೆ, ಈಗ ಸಾಮಾನ್ಯವಾಗಿ FIR ಆಗ್ಬೇಕಾದ್ರೆ ಫೋಟೋ ಒಂದು ವಿಚಾರನೇ ಇಟ್ಕೊಂಡು ಹೇಳಕ್ಕಾಗಲ್ಲ. ಸರಿ ಈಗ ಸಾಮಾನ್ಯವಾಗಿ FIR ಆಗ್ಬೇಕಾದ್ರೆ ಸಾಂದರ್ಭಿಕ ಸಾಕ್ಷಿಗಳು ಮತ್ತು ಒಂದಷ್ಟು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ನ ಮಾಹಿತಿ ಇಟ್ಕೊಂಡು ಪಕ್ಕಾ ಇವರು ಇನ್ವಾಲ್ವ್ ಇದ್ದಾರೆ ಅಥವಾ ಪರೋಕ್ಷವಾಗಿ ಇನ್ವಾಲ್ವ್ ಇದ್ದಾರೆ ಅಂತ FIR ಹಾಕ್ತಾರೆ. ಇಲ್ಲ ಅಂದ್ರೆ A1, A2, A3 ಮತ್ತು ಇತರರು ಅಂತ ಹಾಕ್ತಾರೆ. ಇತರರು ಅಂತ ಹಾಕ್ಬೋದಾಗಿತ್ತು. ಅಕಸ್ಮಾತ್ ನಿಮ್ದೇನೂ ಕೂಡ ಆಂಗಲ್ ಇಲ್ಲಿ ಇಲ್ವೇ ಇಲ್ಲ ಅಂದಿದ್ರೆ ಪೊಲೀಸರಿಗೆ ಆಪ್ಷನ್ ಇತ್ತಲ್ವಾ? ಯಾಕೆ ಬಳಸಲಿಲ್ಲ ಅನ್ಸುತ್ತೆ? ಅದಕ್ಕೆ ನಾನು ಹೇಳ್ತಾ ಇರೋದು, ಇಲ್ಲ ಒಂದು ಕಡೆ ಇದು ರಾಜಕೀಯ ದುರುದ್ದೇಶದಿಂದ ಮಾಡಿರ್ತಕ್ಕಂಥದ್ದು ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಯಾರು ಹಾಗಾದ್ರೆ ನಿಮ್ಮ ಇಮೇಜ್ ಅನ್ನ ಧಕ್ಕೆ ತರುವಂತಹ ಪ್ರಯತ್ನವನ್ನು ಯಾರು ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನುಮಾನ? ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಅಲ್ಲ, ಈಗ ಸಾಕಷ್ಟು ಶತ್ರುಗಳು ಇರ್ತದೆ. ಈಗ ಕ್ಷೇತ್ರ ರಾಜಕೀಯದಲ್ಲಿ ಇದ್ದೀವಿ ಅಂದರೆ ಸಾಕಷ್ಟು ಶತ್ರುಗಳು ಇದ್ದೇ ಇರ್ತಾರೆ ರಾಜಕೀಯದಲ್ಲಿ. ಸೊ ಯಾರಂತ ನಾವು ಹೇಳಲಿಕ್ಕೆ ಸಾಲ. ಅದನ್ನು ತನಿಖೆ ಆದಮೇಲೆ ಯಾರು ಏನು ಇರ್ತದೆ ಗೊತ್ತಾಗ್ತದೆ. ಲ್ಯಾಂಡ್ ಲಿಟಿಗೇಷನ್ಗೆ ಸಂಬಂಧಪಟ್ಟಂತೆ ನಿಮ್ಮ ಹತ್ರ ಯಾರಾದರೂ ಕಾಂಪ್ರಮೈಸ್ ಮಾಡಿಸಿ ಅಂತ ಬಂದಿದ್ರಾ? ಒಂದು ದಿವಸ ಕೂಡ ಈ ರೀತಿಯಾದಂಥ ಪ್ರಕರಣಗಳು ಯಾವುದು ಕೂಡ ನನ್ನ ಮುಂದೆ ಬರಲ್ಲ. ಯಾರಾದರೂ ಬಂದರೆ ಇದಕ್ಕೂ ನನಗೆ ಸಂಬಂಧ ಇಲ್ಲ, ದಯಮಾಡಿ ನನ್ನ ಹತ್ರ ಈ ಲ್ಯಾಂಡ್ ವಿಚಾರಗಳು ತರಬೇಡ್ರಿ ಅಂತೇಳಿ ನಾವು ಕಳಿಸ್ತೀವಿ ಹೊರತು ನಾನು ಅದನ್ನು ಲ್ಯಾಂಡ್ ವಿಚಾರದ ಬಗ್ಗೆ ಯಾವ ಇದನ್ನು ಕೂಡ ನಾವು ಸಪೋರ್ಟ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಮಾಡೋ ಪ್ರಶ್ನೆನೇ ಇಲ್ಲ. ನೀವಿವಾಗ ಹೇಳಿದ್ರಲ್ಲ ಇದಕ್ಕೂ ನನಗೂ ಸಂಬಂಧ ಇಲ್ಲ, ದಯಮಾಡಿ ಬರಬೇಡಿ ಅಂತ ನಾನು ಹೇಳಿ ಕಳಿಸ್ತೀನಿ ಅಂತ. ಅಂದರೆ ಯಾರಾದರೂ ಬಂದಿದ್ರಾ? ಇತ್ತೀಚೆಗೆ ಯಾರಾದರೂ ಬಂದಿದ್ರಾ? ಅಲ್ಲಲ್ಲ, ಯಾರಾದರೂ ಬಂದಿದ್ರೆ ನಾನು ಇದನ್ನು ಹೇಳ್ತಾ ಇದ್ದೆ. ಯಾರು ನಮ್ಮ ಹತ್ರ ಬಂದಾಗ ನಾವು ಹೇಳ್ತೀವಿ, ನೋಡಪ್ಪ ನನಗೆ ಈ ಲಿಟಿಗೇಷನ್ ವಿಚಾರ ನನ್ನ ಹತ್ರ ತರಬೇಡ್ರಿ ಅಂತ ಹೇಳ್ಬಿಡ್ತೀವಿ ಅಷ್ಟೇ. ಈಗ ಸರ್ಕಾರಕ್ಕೆ ಏನು ಮನವಿ ಮಾಡ್ಕೊಳ್ತೀರಾ? ಹಾಗಾದ್ರೆ ಏನು ಆಪ್ಷನ್ಸ್ ಇದೆ? ಲೀಗಲಿ ಹೆಂಗೆ ಫೈಟ್ ಮಾಡ್ತೀರಾ? ಫೈಟ್ ಮಾಡ್ತೀನಿ ಅಂತ ಹೇಳ್ತಿದ್ರಿ ಲಾಸ್ಟ್ ಬುಲೆಟಿನಲ್ಲಿ. ಅಲ್ಲ, ಈಗ ನಾನು ಅದೇ ಹೇಳ್ದಲ್ಲ, ಹೌದು, ಈಗ ನಾನು ನಮ್ಮ ವಕೀಲರನ್ನು ಸಂಪರ್ಕ ಮಾಡ್ತೀನಿ. ಇದ್ರ ವಿರುದ್ಧವಾಗಿ ಕಾನೂನು ಹೋರಾಟವನ್ನು ಮಾಡ್ತೀನಿ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಇದು ಮುಂದಿನ ದಿನಗಳಲ್ಲಿ ಏನಾಗ್ತದೆ ನೀವು ನೋಡ್ತೀರಲ್ಲ. ಈ ಪ್ರಕರಣದಲ್ಲಿ ಒಂದು 3 ಜನರನ್ನು ಇಲ್ಲಿ ತನಕ ವಶಕ್ಕೆ ಪಡೆದಿದ್ದಾರೆ ಸರ್. ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ, ನಿಮಗೆ ಗೊತ್ತಿಲ್ಲ ಅನ್ಕೊಳ್ತೀನಿ. 3 ಜನರನ್ನು ವಶಕ್ಕೆ ಪಡೆದಿದ್ದಾರೆ. ಇನ್ನಿಬ್ರು ಅಂತಂದ್ರೆ ಒಂದು A5 ನೀವು, A4 ಅನಿಲ್ ಅನ್ನೋರು. ಸೊ ಅಟ್ಲೀಸ್ಟ್ ಸ್ಟೇಷನಿಂದ ಕಾಲು ನೋಟಿಸ್ ಅಂತದೇನಾದರೂ ಬಂದಿದೆಯಾ? ಏನು ನನಗೆ ಫೋನ್ ಬಂದಿಲ್ಲಮ್ಮ, ಏನು ಬಂದಿಲ್ಲ, ಏನೂ ಆಗಿಲ್ಲ. ಈಗ ಕೊಲೆಯಾದ ವ್ಯಕ್ತಿಗಳ ಕುಟುಂಬಸ್ಥರು ಯಾರಾದರೂ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನವನ್ನು ಮಾಡಿದ್ರಾ? ಅಥವಾ ನೀವೇನಾದರೂ ಈಗ ನಿಮ್ಮ ಹೆಸರು ತಗೊಳ್ತಾ ಇರೋದ್ರಿಂದ ಒಂದು ಕ್ಲಾರಿಫಿಕೇಶನ್ ಜನರಿಗೂ ಬೇಕಲ್ವಾ? ಹೇಳಿದ್ನಲ್ಲ, ಬೆಳಿಗ್ಗೆ ಒಂದೇ ನಿಮಿಷ ಬೆಳಿಗ್ಗೆ ನಿಮ್ಮ ಸುದ್ದಿ ವಾಹಿನಿ ಮುಖೇನ ನೋಡಿದಾಗ ಮಾತ್ರ ಈ ವಿಚಾರ ನನಗೆ ಗೊತ್ತಾಗಿರ್ತಕ್ಕಂಥದ್ದು. ಅದರ ವಿಚಾರದಲ್ಲಿ ಯಾರು ಕೂಡ ನನ್ನ ಸಂಪರ್ಕ ಮಾಡಿಲ್ಲ, ಯಾವ ವಿಚಾರನೂ ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಯಾರು ಕೂಡ ಇದ್ರ ಬಗ್ಗೆ ನನಗೆ ಫೋನ್ ಮುಖೇನ ಆಗಲಿ ಹಿಂಗಾಗಿದೆ ಈ ಥರ ಅಂತ ಯಾರು ಕೂಡ ಹೇಳಿಲ್ಲ. ಬರೀ ನಾನು ಟಿವಿಯಲ್ಲಿ ನಿಮ್ಮ ಸುದ್ದಿವಾಹಿನಿ ಮುಖೇನ ನೋಡಿದಾಗ ಮಾತ್ರ ಈ ವಿಚಾರ ಬೆಳಕಿಗೆ ಬಂದಿರತಕ್ಕಂಥದ್ದು ನನಗೆ ಗೊತ್ತಾಗಿರ್ತಕ್ಕಂಥದ್ದು. ಅದಕ್ಕೆ ನಾನು ಇಮಿಡಿಯೇಟ್ಲಿ ನಿಮಗೆ ರಿಯಾಕ್ಷನ್ ಕೂಡ ಕೊಟ್ಟಿದ್ದೀನಿ. ಬಟ್ ಇಷ್ಟು ಅಂದ್ರೆ ಕನ್ಫರ್ಮೇಶನ್ ಅಲ್ಲಿ ನಿಮ್ಮ ಹೆಸರನ್ನ ತಗೊಳ್ತಾರೆ ಆ ಮೃತನ ತಾಯಿ ಅಂತ ಹೇಳಿದ್ರೆ ಯಾರಾದ್ರೂ ಹೇಳ್ಸ್ ಮಾಡಿಸಿರೋದು ಅಂತ ಅನುಮಾನ ಇದೆಯಾ ನಿಮ್ಗೆ? ನನಗೆ ಹಂಗೆ ಅನಿಸ್ತದೆ, ಯಾರೋ ಹೇಳ್ಸಿ ಇದನ್ನು ಮಾಡಿಸಿರ್ತಕ್ಕಂಥದ್ದು ಅಂತ ನನ್ನ ಭಾವನೆ ವ್ಯಕ್ತವಾಗ್ತದೆ. ಬಟ್ ಈ ಪ್ರಕರಣದಲ್ಲಿ ಸುಖಾಸುಮ್ನೆ ನಿಮ್ಮ ಹೆಸರು ತಗೊಂಡು ಅವ್ರಿಗೇನು ಸಿಗುತ್ತೆ ಅಂತ? ಇಲ್ಲ, ಇವರು ಹೆಸರು ತರಿಸಿದ ಅಲ್ಲ, ನನಗೆ ಗೊತ್ತಿಲ್ಲ. ಈಗ ನಾವು ಎಲ್ಲೋ ಒಂದು ಕಡೆ ಗೌರವಯುತವಾಗಿದ್ದೀವಿ. ಈ ಗೌರವಯುತವಾಗಿದ್ದಾಗ ನಮಗೆ ಈ ನೋಡಿ ಹಿಂಗೆ ಟಿವಿಯಲ್ಲಿ ಹಾಕಿ ಎಲ್ಲೋ ಒಂದು ಕಡೆ ಮಸಿ ಬೆಳೆಯುವಂಥ ಕೆಲಸ ಆಗಲಿ ಅಂತೇಳಿ ಉದ್ದೇಶ ಇರ್ಬೋದು ಅಂತ ನನ್ನ ಅನಿಸಿಕೆ. ಏನು ಗೃಹ ಸಚಿವರನ್ನ ಮೀಟ್ ಮಾಡೋ ಪ್ಲಾನ್ ಇದೆಯಾ ಸರ್? ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಫೈನಲ್ ಕ್ವೆಶ್ಚನ್ ಸರ್, ಗೃಹ ಸಚಿವರನ್ನ ಮೀಟ್ ಮಾಡೋ ಪ್ಲಾನ್ ಇದೆಯಾ? ಸಂಪರ್ಕ ಮಾಡ್ತೀನಿ. ಇಲ್ಲ, ನಾನು ಫೋನ್ ಮುಖೇನ ಗೃಹ ಸಚಿವನ ಸಂಪರ್ಕ ಮಾಡಿ ಈ ರೀತಿ ಆಗಿದೆ, ಇದಕ್ಕೂ ನನಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತೇಳಿ ಅವ್ರಿಗೆ ನಾನು ಮಾಹಿತಿಯನ್ನು ತಿಳಿಸ್ತೀನಿ. ಥ್ಯಾಂಕ್ ಯು. ರೈಟ್. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು. ಇದು ಮಾಜಿ ಸಚಿವ ಭೈರತಿ ಬಸವರಾಜ್ ಅವರು. ಈ ಪ್ರಕರಣಕ್ಕೂ ನನಗೂ ಸಂಬಂಧನೇ ಇಲ್ಲ, ಪೊಲೀಸರ ವರ್ತನೆ ಮತ್ತು ಈ ಪ್ರಕರಣದಲ್ಲಿ ವಿನಾಕಾರಣ ನನ್ನ ಹೆಸರನ್ನ ತರುವಂತಹ ಪ್ರಯತ್ನ ಆಗ್ತಾ ಇದೆ, ನನ್ನನ್ನೇ ಟ್ರ್ಯಾಪ್ ಮಾಡೋದಕ್ಕೆ ಯಾರೋ ಪ್ರಯತ್ನಿಸ್ತಾ ಇದ್ದಾರೆ, ನನ್ನ ಇಮೇಜನ್ನು ಬೇಸಿಕ್ಲಿ ಡ್ಯಾಮೇಜ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಬಟ್ ಲೀಗಲಿ ನಾನು ಫೈಟ್ ಮಾಡ್ತೀನಿ. ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ತಾ ಇದ್ದೀನಿ, ಆರೋಪಿಗಳಿಗೂ ನನಗೂ ಸಂಬಂಧ ಇಲ್ಲ ಅಂತಿದ್ದಾರೆ. ಹಾಗೆ ಕೊಲೆಯಾದ ವ್ಯಕ್ತಿ ಯಾರು, ಏನು, ಅವ್ರ ತಾಯಿ ಯಾಕೆ ಕಂಪ್ಲೇಂಟ್ ಕೊಟ್ಟರು, ಯಾವ ವಿಚಾರದ ಬಗ್ಗೆ ಕೂಡ ನನಗೆ ಮಾಹಿತಿ ಇಲ್ಲ. ಇನ್ಫ್ಯಾಕ್ಟ್ ಈ ಇಡೀ ಲ್ಯಾಂಡ್ ಡಿಸ್ಪ್ಯೂಟ್ ಪ್ರಕರಣ ಇದೆಯಲ್ಲ, ಅದು ಮಹದೇವಪುರ ವ್ಯಾಪ್ತಿಗೆ ಬರುತ್ತೆ. ಅಲ್ಲಿ ಶಾಸಕರಿದ್ದಾರೆ, ಅವ್ರು ಬಿಟ್ಟು ನನ್ನ ಹೆಸರು ಯಾಕೆ ತಗೊಂಡ್ರು ಗೊತ್ತಿಲ್ಲ. ಆಮೇಲೆ 100 ಜನ
ನನ್ನ ಕಾರ್ಯಕ್ರಮಕ್ಕೆ ಬರ್ತಾ ಇರ್ತಾರೆ, ಯಾರೋ ಫೋಟೋ ತಗೊಂಡು ಬೈರತಿ ಹುಡುಗರು ಅಂದ್ಬಿಟ್ರೆ ಆಗ್ಬಿಡುತ್ತಾ? ಇನ್ವೆಸ್ಟಿಗೇಷನ್ ಆಗಲಿ ಅಂತ ತಮ್ಮ ಮೇಲೆ ಬಂದಿರುವಂತಹ ಅಷ್ಟೂ ಆರೋಪಗಳನ್ನು ಅಲ್ಲಗಳಿತಾ ಇದ್ದಾರೆ ಮಾಜಿ ಸಚಿವ ಬೈರತಿ ಬಸವರಾಜ್. ಅದೇ ಒಂದು ಪ್ರಶ್ನೆ ಏನು ಬರುತ್ತೆ ಅಂದರೆ, ಒಬ್ಬ ಜನಪ್ರತಿನಿಧಿ ಹೆಸರನ್ನ ನೀವು ಈ ಥರ ಕ್ರಿಮಿನಲ್ ಕೇಸ್ನಲ್ಲೆಲ್ಲ ಹಾಕಬೇಕಾದ್ರೆ ಕನ್ಫರ್ಮೇಷನ್ ಇಲ್ಲದೆ ಹೆಂಗೆ ಮಾಡಿದ್ರಿ ಅನ್ನೋದು ಒಂದು ಪ್ರಶ್ನೆ ಅಷ್ಟೇ.